ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನೋಡ್ತಾ ಇದ್ದೀರಾ ಅಮ್ಮ ಪ್ರಯಾಗ್ರಾಜಿಂದ ರಿಟರ್ನ್ ಬಂದರು. ಅರೌಂಡ್ 10 to 12 days ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಮಕ್ಕಳಿಗೆ ಅಂತ ಚೀಲ ತರ್ತಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾನೆ. ಚಕ್ಷಿ ಬರೀ ನೋಡ್ತಾ ಇದ್ದಾನೆ ಯಾರಿದು ಅಂತ ಆಶ್ಚರ್ಯ. ನನ್ನ ಮಗನಿಗೆ ಫಸ್ಟು ಏನು ತಂದಿದ್ದಾರೆ ಅನ್ನೋದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಸೊ ಅಮ್ಮ ಫಸ್ಟು ಮಕ್ಳುಗಳಿಗೆ ಏನು ತೊಗೊಬಂದಿದ್ದಾರೆ ಅದನ್ನು ಕೊಡೋದಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಯಾಕೆಂದರೆ ಏನು ಮಾತಾಡಿಸ್ತಿಲ್ಲ ನನ್ನ. ಬಂದಿದ ತಕ್ಷಣ ಬರಣಿದ್ಗೆ ಪಾಪಗೆ ಏನು ತಂದಿದ್ದಾರೆ ಅದನ್ನು ಕೊಡೋದ್ರಲ್ಲಿದ್ದಾರೆ. ಅಮ್ಮ ಕೂಡ ತೊಗೊಬಂದಿದ್ರು ಆ್ಯಂಡ್ ನಮ್ಮ ಆಂಟಿ ಕೂಡ ಅವನಿಗೆ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಅವ್ರು ಫೋನ್ ಮಾಡಿ ಹೇಳಿದರು ಅವನಿಗೆ ಏನಂದರೆ ವೆಹಿಕಲ್ಸ್ ಅಂದರೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಸೊ ಡಿ ಜೆ ಅಂದರೆ ಕೂಡ ತುಂಬ ಇಷ್ಟ. ಸೊ ಡಿ ಜೆ ಗಾಡಿ ತಂದಿದ್ದೀನಿ ಅಂತ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವನು ಫುಲ್ಲು ಎಕ್ಸೈಟಲ್ಲಿ ಇದ್ದಾನೆ ಆ ಗಾಡಿ ನೋಡೋಕ್ಕೆ. ಸೊ ಅಮ್ಮ ತಾಜ್ ಮಹಲ್ ಹೋಗಿದ್ರು. ಸೊ ತಾಜ್ ಮಹಲ್ ಫಸ್ಟ್ ತೆಗೆದ್ರು. ಸೊ ಸ್ಪೆಷಲ್ ಗಿಫ್ಟ್ ಅನ್ನೋದು ಲಾಸ್ಟಲ್ಲಿದೆ, ಯಾಕಂದರೆ ಅಲ್ಲಿ ಲಾಸ್ಟಲ್ಲಿರೋ ಗಾಡಿ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುವಂಥದ್ದು. ಒಂದು ಅಂದರೆ ಏನಂತ ಅಂದರೆ ಅವನ ಹತ್ರ ಇರಲಿಲ್ಲ, ಇದು ಯುನಿಕ್ ಅಂತಲೇ ಹೇಳ್ಬೋದು. ಆ ಥರದ್ದು ಒಂದು ಗಾಡಿ. ಇದು ಬಂದು ಉಜ್ಜಯಿನಿಲಿ ತಗೊಬಂದಿದ್ದಂತೆ. ಹೌದು, ಉಜ್ಜಯಿನಿಲೇ. ಸೊ ಚೆನ್ನಾಗಿತ್ತು, ನನಗೆ ಹೇಳಿರಲಿಲ್ಲ, ಸರ್ಪ್ರೈಸ್ ಆಗಿತ್ತು. ನಾನು ಡಿ ಜೆ ಗಾಡಿ ಅಂತ ಅಂತಿದ್ರೆ ಇದೇನೋ ಅಂತ ಅಂದ್ಕೊಳ್ತಿದ್ದೆ. ಬಟ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಂಡ್ ಪರಿಣಿತಕ್ಕಂತೂ ತುಂಬಾ ಖುಷಿ ಆಯಿತು. ಸೊ ಏನಂದರೆ ಫಸ್ಟು ಇದು ತಾರ್, ಇದು ನನ್ನ ಮಗನಷ್ಟಪ್ಪನೇ ಇದೆ ಅದು ತಾರ್. ಅದಾದಮೇಲೆ ಇದು ಬಂದು ಡಿ ಜೆ ಅಂತ, ಅಂದರೆ ಇಟ್ಸ್ ಎ ಸ್ಪೀಕರ್ ಇರುತ್ತೆ, ಇದು ಸ್ಪೀಕರ್ ಇದೆ ಗಾಡೀಲಿ. ಸೊ ಆ ಥರ ನಾವು ಒರ್ಜಿನಲ್ ಯೂಟ್ಯೂಬ್ ಮುಖಾಂತರ ಸಾಂಗ್ಸ್ನ ಹಾಕೋಬೋದು. ಬಟ್ ನನ್ನ ಮಗನಿಗೆ ತುಂಬ ಖುಷಿ ಆಯಿತು. ಸೊ ನೆಕ್ಸ್ಟ್ ಡೇ ಬಂದು ಮಂಡೇ ಮಾರ್ನಿಂಗ್ ನಾನು ಅಂದ್ಕೊಂಡಿದ್ದೆ ಏನಂತ ಅಂದ್ಬಿಟ್ಟು, ನಾನು ಡ್ರೈವಿಂಗ್ ಕ್ಲಾಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮಗೆ ಮುಂಚೆನೇ ಹೇಳಿದ್ನಲ್ಲ. ಸೊ ಇವತ್ತು ಅದು ಹೋಗೋ ಗಳಿಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಹೇಳೋಣ ಅಂತಿದೆ, ಬಟ್ ಅದು ಹೇಗೋ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗಿ ಅವರೇ ಬಂದಿದ್ದರು. ಸೊ ನಾನು ನನ್ನ ಹಸ್ಬೆಂಡ್ ಈಗ ಹೋಗ್ತಿರೋದು ಬಂದು ಡ್ರೈವಿಂಗ್ ಸ್ಕೂಲ್ಗೆ. ಸೊ ನಾನು ಮಂಡ್ಯ ಇರೋದ್ರಿಂದ ಮಂಡೇನೇ ನಾನು ಸ್ಕೂಲ್ ಜಾಯ್ನ್ ಆಗ್ತೀನಿ ಅಂತಲೂ ಹೇಳಿದ್ದೆ, ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಹೋದ್ವಿ. ಅದು ಕರ್ನಾಟಕ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಅಂತ ನಮ್ಮ ಪಪ್ಪನ ಹೆಬ್ಬಾಗ ರೋಡಲ್ಲಿದೆ. ಸೊ ಅಲ್ಲಿ ಹೋಗಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಟ್ಟು ಫಸ್ಟ್ ಡೇ ನಾನು ಡ್ರೈವಿಂಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂಥರ ಫುಲ್ ಎಕ್ಸಾಕ್ಟ್ ಆಗಿದ್ದೀನಿ, ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ ಸ್ವಲ್ಪ ಭಯ ಕೂಡ ಆಗ್ತಿದೆ. ಫಸ್ಟ್ ಟೈಮ್ ನಾನು ಕಾರ್ ಡ್ರೈವ್ ಮಾಡ್ತಿರೋದು. ಒಂದು ಸ್ಟೇರಿಂಗನ್ನು ಹೇಗೆ ತಿರುಗಿಸ್ಬೇಕಂತಲೂ ಗೊತ್ತಿಲ್ಲ ನನಗೆ. ತುಂಬ ಆಸೆ ಇತ್ತು ನಾನು ಕಾರ್ ಕಲಿಬೇಕು ಅನ್ನೋದು. ಸೊ ಏನೋ ಒಂಥರ ಖುಷಿ. ಸೊ ಅಂದ್ಕೊಂಡಿರಲಿಲ್ಲ ನಾನು ಓಡಿಸ್ತೀನೋ ಇಲ್ವೋ, ನನಗೆ ಸ್ಟೇರಿಂಗ್ ತಿರುಗಿಸೋಕ್ಕೇ ಬರ್ತಾ ಇಲ್ಲ. ಅವ್ರು ನನಗೆ ಹೇಳ್ತಿದ್ರು ಈ ಥರ ತಿರುಗಿಸಿ ಅಂತ. ನಾನು ನೋಡ್ತಾ ಇದ್ದೀರಾ ಕಾರ್ನ ಹೇಗೆ ಸ್ಟೇರಿಂಗ್ ತಿರುಗ್ಸೋಕ್ಕೆ ಬರ್ತಾಯಿಲ್ಲ ನನಗೆ. ಸೊ ಹಿಂಗಲ್ಲ, ಈ ಥರ ಮಾಡಿ ಅಂತ ಹೇಳ್ಕೊಡ್ತಿದ್ರು ಅವರು. ಅದು ಮತ್ತು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಗೈಸ್. ಸ್ವಲ್ಪನೂ ನಾನು ಹೇಗೆ ಬೇಕಾಗಿ ತಿರುಗಿಸಿದ್ರು ಕೂಡ ಸ್ವಲ್ಪ ಬೈಲಿಲ್ಲ. ಹಿಂಗಲ್ಲ, ಹೀಗೆ ತಿರುಗಿಸ್ಬೇಕು, ಈ ಥರ ಕೈ ಹಾಕಿ ಅಂತ ನೀಟಾಗಿ ಹೇಳ್ಕೊಟ್ರು. ಸೀರಿಯಸ್ಲಿ ನನ್ನ ಹಸ್ಬೆಂಡ್ ಒಂದ್ಸಲ ಹಂಗಲ್ಲ ಕಣಮ್ಮ, ಲೆಫ್ಟ್ ತಿರುಗಿಸಮ್ಮ ಅಂತ ಅವ್ರು ಹೇಳ್ತಾಯಿದ್ರು ಕೂಡ. ಇವ್ರು ನನಗೆ ಬೈಲಿಲ್ಲ, ಸ್ವಲ್ಪನೂ ಗದರಿಸ್ಲಿಲ್ಲ. ನೀಟಾಗಿ ಈಗೆಲ್ಲ ಹಾಗೆ ತಿರುಗಿಸಿ ಅಂತ ಹೇಳ್ಕೊಡ್ತಾರೆ. ಫಸ್ಟ್ ಡೇನೇ ಗಾಡಿ ಕೊಟ್ಟು ಕರ್ಕೊಂಡು ಹೋದರು. ಏನಪ್ಪ ಅಂದರೆ ನನಗೆ ಸ್ವಲ್ಪ ಭಯ ಆಯಿತು, ಹೇಗೆ ತಿರುಗಿಸ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಆದರೂ ನಾನು ಕಲಿಬೇಕು ಅಂತ ಅಂದ್ಬಿಟ್ಟು ನಾನು ಹೋದೆ. ಸೊ ಫಸ್ಟ್ ನಾವು ಸಿಟಿ ಒಳಗಡೆಯಿಂದನೇ ಕರ್ಕೊಂಡು ಹೋದ್ರು. ನನಗೆ ಗೊತ್ತಿರಲಿಲ್ಲ ಹೇಗೆ ಓಡಿಸ್ಬೇಕಂತ. ಇಲ್ಲಿ ಬಾಗೂರು ರೋಡ್ ಅಂತ ಇದೆ ನಮ್ಮ ಊರಲ್ಲಿ. ಸೊ ಆ ಸೈಡ್ ಹೋದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ. ಸೊ ಆ ಸೈಡ್ ಹೋಗೋಣ ಅಂತ ನಾವು ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಅಲ್ಲೇ ಹೊರಟ್ವಿ. ಬ್ಯಾಂಗ್ಳೂರ್ ಸೈಡೆಲ್ಲ ಹೋದರೆ ಹೈವೇಲಿ ವೆಹಿಕಲ್ಸ್ ಜಾಸ್ತಿ ಇರುತ್ತೆ, ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಇದು ಹಳ್ಳಿಗೆ ರೂಟ್ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ನಾವು ಆ ರೂಟ್ಗೆ ಹೋದ್ವಿ. ಹೇಗೆ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ನೋಡಿ. ಇಲ್ಲಿ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತೀರ, ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಗೇರ್ ಹೇಗೆ ಹಾಕಬೇಕು, ಯಾವುದ್ರ ಬೇಸಿಕ್ ನಾಲೆಡ್ಜ್ ಸಹ ಇಲ್ದಲೆ ಫಸ್ಟ್ ಟೈಮ್ ಗಾಡಿ ಓಡಿಸೋಕ್ಕೆ ಕೂತಿದ್ದೀನಿ. ಅಂದರೆ ಡ್ರೈವಿಂಗ್ ಕ್ಲಾಸ್ ಅಂದರೆ 2 ಕಡೆನೂ ಅಡ್ಜಸ್ಟಬಲ್ ಇದೆ. ಸೊ ಅವರು ಈ ಥರ ಕ್ಲಚ್ ಹಾಕಿ ಅಂತ ಹೇಳ್ತಿದ್ರು, ಸ್ಪೀಡ್ ಕೊಡೋಕ್ಕೆ ಇಷ್ಟು ಕೊಡಿ ಅಂತ ಹೇಳ್ಕೊಡ್ತಿದ್ರು. ಗೇರ್ಸ್ನ ನೆಕ್ಸ್ಟ್ ಕ್ಲಾಸಸ್ಸಿಂದ ಗೇರ್ಸ್ ಹಾಕೋದೆಲ್ಲ ಹೇಳ್ಕೊಡ್ತೀನಿ ಅಂತ ಅಂದರು. ಸೊ ಮೇನ್ ರೋಡಿಂದನೇ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ನನಗೆ ಭಯ ಇತ್ತು ಗಾಯ್ಸ್, ಸೀರಿಯಸ್ಲಿ. ಮೇನ್ ರೋಡಲ್ಲಿ ಎಲ್ಲಿ ಯಾವ್ದಾದ್ರು ಇದಕ್ಕೆ ಏನಾದ್ರು ಎಲ್ಲಿಗಾರು ಡಿಕ್ಕಿ ಹೊಡೆದ್ಬಿಡ್ತೀನೋ ಅನ್ನೋ ಭಯ ಸಖತ್ತಿತ್ತು. ಏನೋ ಒಂಥರ ಖುಷಿ ಆಯಿತು. ಬಟ್
ಆ ಥರ ಯಾವುದೇ ಥರ ತೊಂದರೆ ಆಗಿಲ್ಲ. ಸೇಫಾಗಿ ಡ್ರೈವ್ ಮಾಡಿದೆ, ಸೇಫಾಗಿ ವಾಪಸ್ ಬಂದೆ ಕೂಡ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಫಸ್ಟ್ ಡೇ ನಾನು ಡ್ರೈವಿಂಗ್ ಕ್ಲಾಸ್ ಹೋದಾಗ ಅವ್ರನ್ನ ಕೂರಿಸ್ಕೊಂಡು ಅವ್ರು ಇರಲಿ ನನ್ನ ಜೊತೆ ಅನ್ನೋದೊಂದಿತ್ತು. ಬಟ್ ಅವರು ಅದು ಹೇಗೆ ಗೊತ್ತಾಯಿತು ಅದೇನೋ ಗೊತ್ತಿಲ್ಲ. ಸೀರಿಯಸ್ಲಿ ನಾನು ಅವ್ರಿಗೆ ಕಾಲ್ ಮಾಡೋಣ ಮಂಡೇ ಮಾರ್ನಿಂಗ್ ಅವ್ರಿಗೆ ಕಾಲ್ ಮಾಡಿ ಬರೋಕ್ಕೆ ಹೇಳೋಣ. 2 ಕೆಲಸ ಆಯಿತು. ಒಂದು ಡ್ರೈವಿಂಗ್ ಕ್ಲಾಸ್ಗೆ ಹೋಗೋಣ, ಇನ್ನೊಂದು ಒಂದು ಫ್ರೇಮ್ ಹಾಕಿಸ್ಬೇಕು, ಮಕ್ಳದ್ದು ಫೋಟೋ ಮಾಡಿಸ್ಬೇಕು ಅನ್ನೋದೊಂದಿತ್ತು. ಅಲ್ಲಿಗೆ 2 ಕೆಲಸಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳೋಕ್ಕಿಂತ ಮುಂಚೆ ಅವರೇ ಬಂದರು, 2 ಕೆಲಸನೂ ಆಯಿತು. ಡ್ರೈವಿಂಗ್ ಕ್ಲಾಸ್ ಮುಗೀತು. ನಾನು ಒಂದು 5 to 6 ಕಿಲೋಮೀಟರ್ ನಾವು ಹೋಗ್ಬಿಟ್ಟು ರಿಟರ್ನ್ ಬಂದ್ವಿ. ಅಷ್ಟರೊಳಗಡೆ ಆಗಲೇ LLRಗೆ ಅಪ್ಲೈ ಮಾಡಿದರು. ಪಕ್ಕದಲ್ಲಿದ್ದಾರಲ್ಲ ಅವರು ಅಪ್ಲೈ ಮಾಡಿದರು, ಆಫೀಸ್ ವರ್ಕ್ ಮಾಡೋರು. ಸೊ ಅದಾದಮೇಲೆ LLRದು ಒಂದು ಟೆಸ್ಟ್ ಇದೆ ಅಂತ ಹೇಳಿದ್ರು. ಸೊ ವಿಡಿಯೋ ಟೆಸ್ಟ್ ಇದೆ, ನೀವು ಲೈವಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡಬೇಕಂತ ಹೇಳಿದ್ರು. ನಾವು ಲೈವಲ್ಲೇ ಕಂಡಕ್ಟ್ ಮಾಡಿದ್ವಿ. ಇದೇ ಥರ ಕೂರಿಸಿ ಅಲ್ಲಿ ಕ್ವಶನ್ಸ್ ಬರುತ್ತೆ, ಅದಕ್ಕೆ ಆನ್ಸರ್ ಎಲ್ಲ ಮಾಡಬೇಕಂತ. ಸೊ ಒಂದು 10 ಮಿನಿಟ್ಸ್ ಅದು ಲೈವ್ ಟೆಸ್ಟ್ ಆಯಿತು. LLRಗೆ ಟೆಸ್ಟ್ ಇದು ಲೈವಲ್ಲಿ. ಸೊ ಮುಂಚೆ ಎಲ್ಲ ನಾನು ಲಾಸ್ಟ್ ಟೈಮ್ LLR ಮಾಡಿದಾಗ ನಾವು RTO ಆಫೀಸ್ಗೆ ಹೋಗಿ ಅಲ್ಲಿ ಕ್ವಶನ್ಸ್ ಕೇಳಿದ್ದನ್ನು ನಾವು ಹೇಳಬೇಕಾಗಿತ್ತು. ಬಟ್ ಈಗಲ್ಲ, ಈಗ ಆನ್ಲೈನಲ್ಲೇ LLRನ ಅಪ್ಲೈ ಮಾಡ್ಬೋದಂತೆ. ಇದು ಸ್ವಲ್ಪ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದ್ದು ನನಗೆ. ಸೊ ಇದು LLR ಟೆಸ್ಟ್ ಮುಗಿಸ್ಕೊಂಡು ನಾನು ವಾಪಸ್ ಹೊರಟ್ವಿ. ಬಿಕಾಸ್ ಹೋಗಬೇಕಾಗಿತ್ತು. LLRನ ಇವತ್ತೇ ಯಾಕೆ ಹಾಕಿದ್ವಿ ಅಂದರೆ, ನಾನು ಡ್ರೈವಿಂಗ್ ಕಲ್ತು 22-25 ಡೇಸ್ ಒಳಗಡೆ ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನಮಗೆ LLR ಏನೋ RTO ಆಫೀಸ್ಗೆ ಕರ್ಕೊಂಡೋಗಿ DLಗೆ ಡ್ರೈವಿಂಗ್ ಟೆಸ್ಟ್ ಏನಿರುತ್ತೆ ಅದನ್ನು ನಾವೇ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತೇ LLR ಅಪ್ಲೈ ಮಾಡಿದ್ವು. ಅದಾದಮೇಲೆ ನಾವು ರಿಟರ್ನ್ ಹೊರಟಿದ ತಕ್ಷಣ ನೆಕ್ಸ್ಟ್ ಆಲ್ರೆಡಿ 3 o'clock ಆಗಿತ್ತು. ನಾನು ಪರಿಣಿತ್ನ ಪಿಕಪ್ ಮಾಡಬೇಕಿತ್ತು. ಬಿಕಾಸ್ ಅಪ್ಪ ಊರಲ್ಲಿಲ್ಲ, ಅವರು ಪಾದಯಾತ್ರೆಗೆ ಹೋಗಿರೋದ್ರಿಂದ ಪರಿಣಿತ್ನ ನಾವೇ ಪಿಕ್ ಮಾಡೋಣ ಅಂತ ಅವ್ನ ಸ್ಕೂಲ್ ಹತ್ರ ಹೋದ್ವಿ. ಅವ್ನಿಗೆ ಅವ್ರ ಅಪ್ಪ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಸರ್ಪ್ರೈಸ್ ಆಗಿರಬೇಕು ಅಂತ ಅವ್ರಿಗೆ ಹೇಳಿದೆ. ಅವ್ರಿಗೆ ನಾನು ಕರ್ಕೊಬರ್ತೀನಿ ಅಂತಿದ್ದವರು, ಅವರು ಕೂಡ ಬಂದರು. ಆ್ಯಂಡ್ ಫುಲ್ ಅವನಿಗೆ ನೋಡಿದ ತಕ್ಷಣ ಫುಲ್ ಖುಷಿ, ಬ್ಯಾಗ್ನೂ ಬಿಟ್ಟು ಓಡಿ ಬರ್ತಿದ್ದಾನೆ. ಅವ್ರ ಅಪ್ಪನ ನೋಡಿದ ತಕ್ಷಣ ಮತ್ತೆ ಹೋಗಿ ಬ್ಯಾಗ್ ತೊಗೊಂಡು ಅವ್ರ ಮ್ಯಾಮ್ಗೆ ಬಾಯ್ ಸಹ ಹೇಳಿರಲಿಲ್ಲ. ಆಮೇಲೆ ಮ್ಯಾಮೇ ಪರಿಣಿತ ಅಂತ ಕರೆದಾಗ ಬಾಯ್ ಹೇಳಿ ಅವ್ರ ಅಪ್ಪನ ಖುಷಿಗೆ ಅವ್ರ ಅಪ್ಪನ ಹತ್ರ ಹೇಗೆ ಹೋಗ್ತಿದ್ದಾನೆ ನೋಡಿ, ಅವನಿಗೆ ನಗು. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಾಚ್ಕೋತಿದ್ದ. ಸೊ ಅಲ್ಲಿಂದ ಬ್ಯಾಕ್ ಟು ಹೋಮ್ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಾನು ಹೇಳಿದೆ ಫೋಟೋ ಕೆಲಸ ಇದೆ ಅಂತ. ಸೊ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿನ ಕೆಲಸ ಮುಗಿಸ್ಕೊಂಡು ಸ್ಮಾರ್ಟ್ ಬಜಾರ್ಗೆ ಹೋಗ್ಬೇಕಂತ ಹಠ ಮಾಡ್ದೆ. ಅವ್ನು ಯೂಶ್ವಲಿ ಅವ್ರ ಅಪ್ಪ ಬಂದರೆ ಸ್ಮಾರ್ಟ್ ಬಜಾರ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ, ಏನಾದರೂ ಒಂದು ಬ್ಲೇಡ್ ಇದ್ದೇ ಇರುತ್ತೆ. ಸೊ ಅದಾದಮೇಲೆ ಸ್ಮಾರ್ಟ್ ಬಜಾರ್ಗೆ ಹೋಗ್ಬೇಕಾಗಿ ಬಂತು. ಸೊ ಹೋಗೋಣ ಬಿಡಿ, ಇನ್ನೇನು ಮಕ್ಳಿಗೋಸ್ಕರ ಏನಾದ್ರು ಕೊಡಿಸ್ಲೇಬೇಕಲ್ಲ ಅಂತ ಅಂದು ಬಂದಾಗಲೆಲ್ಲ ಸಾಮಾನ್ಯ ಸ್ಮಾರ್ಟ್ ಬಜಾರ್ಗೆ ಹೋಗ್ತಾನೆ ಇರ್ತೀವಿ. ಸೊ ಮನೇಲಿ ಹಣ್ಣಿದೆ, ಕಲ್ಲಂಗಡಿ ಹಣ್ಣು ಬೇಡ ಅಂದರೆ ನನಗೆ ಬೇಕೇ ಬೇಕು ಅಂತ ಸ್ಮಾರ್ಟ್ ಬಜಾರಲ್ಲೇ ಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಆಯಿತು, ನನಗೂ ಕೆಲವು ಐಟಮ್ಸ್ ತೊಗೋಬೇಕಾಯಿತು. ಹಾಗಾಗಿ ನಾವು ಸ್ಮಾರ್ಟ್ ಬಜಾರ್ಗೆ ಹೋದ್ವಿ. ಸೊ ಅಲ್ಲಿ ಹೋಗ್ತಾ ಇದ್ದಂಗೆ ನಾನು ವೀಡಿಯೋಗೆ ಫೋಸ್ ಕೊಡ್ತಾ ಎಂಟ್ರಿಗೆ ಹೋಗೋ ಬದಲು ಎಕ್ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಈ ಸೈಡಲ್ಲ ಮ್ಯಾಮ್, ಎಕ್ಸಿಟ್ ಅಲ್ಲ ಎಂಟ್ರಿಗೆ ಹೋಗಿ ಅಂತಿದ್ರು. ನಾನು ವೀಡಿಯೋಗೆ ಫೋಸ್ ಕೊಡ್ತಾ ಆ ಸೈಡ್ ಹೋಗಿದ್ದೆ, ನನಗೆ ಮರ್ತೇ ಬಿಟ್ಟಿದ್ದೀನಿ ಎಕ್ಸಿಟ್ ಎಂಟ್ರಿ ಯಾವುದು ಅಂದ್ಬಿಟ್ಟು. ಸೊ ಅದಾದಮೇಲೆ ನಾವು ಬ್ಯಾಗ್ ಒಳಗಡೆ ಹೋಗಿ ಕೆಲವು ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕಿತ್ತು. ಏನೇನು ಐಟಮ್ಸ್ ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ಅದನ್ನು ಜಾಸ್ತಿ ಏನಲ್ಲ, ಸ್ವಲ್ಪನೇ. ನಾನು ಯೂಶ್ವಲಿ ಸ್ಮಾರ್ಟ್ ಬಜಾರ್ಗೆ ಹೋಗೋದೆ ಪನ್ನೀರ್ ಮತ್ತು ಮಶ್ರೂಮ್ ಈ ಥರ ಐಟಮ್ಗಳು ತೊಗೊಳಕ್ಕೆ. ಬೇರೆ ಐಟಮ್ಗೆಲ್ಲ ನಾನು ಆದಷ್ಟು ಆನ್ಲೈನಲ್ಲೇ ತರಿಸ್ಬಿಡ್ತೀನಿ. ಸೊ ಪನ್ನೀರ್ ಮತ್ತು ಕೆಲವು ಕಾರ್ನ್ ಬೇಕಿತ್ತು ನನಗೆ. ಕಾರ್ನ್ ತುಂಬ ದಿನ ಆಗಿತ್ತು ತಿನ್ನಬೇಕು ಅಂತ ತರಬೇಕು ಅಂತಿದೆ. ಸ್ಮಾರ್ಟ್ ಬಜಾರ್ಗೆ ಹೋಗಿರಲಿಲ್ಲ. ಸೊ ಅಲ್ಲೋಗಿ ನಾವು ಸ್ವೀಟ್ ಕಾರ್ನ್ ಏನಿದೆ ಅಲ್ಲಿ ತೊಗೊಂಡ್ವಿ. ಸ್ವೀಟ್ ಕಾರ್ನಲ್ಲಿ ಮತ್ತು ನಾನು ಸ್ವೀಟ್ ಕಾರ್ನ್ ತೊಗೊಂಡೆ, ಅವ್ನು ಕೆಲವು ಐಟಮ್ಸ್ಗಳೆಲ್ಲ ತೊಗೊಂಡು ರಿಟರ್ನ್ ಬಂದ್ವಿ. ಪಾಪು ಅಳ್ತಿದ್ದಾನೆ ಅಂತ ಆಲ್ರೆಡಿ ಕಾಲ್ ಬಂತು ಅಮ್ಮನಿಂದ. ಸೊ ಹಾಗಾಗಿ ನಾನು ಬೇಗನೆ ಬರಬೇಕಾಗಿ ಬಂತು. ಅದಾದಮೇಲೆ ಇವರು ನಮ್ಮ ಮನೆಯವರು ಕಲ್ಲಂಗಡಿ ಹಣ್ಣೆಲ್ಲ ತೊಗೋತಿರು. ನನಗೆ ಲಾಸ್ಟ್ ಟೈಮು ಇಲ್ಲಿ ಸ್ವೀಟ್ ಕಾರ್ನ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹುಡ್ಕೋಕೆ ಹೋಗಿದ್ದೆ. ಸೊ ಅಲ್ಲಿಂದ ರಿಟರ್ನ್ ಬಂದಾದಮೇಲೆ ನನ್ನ ಹಸ್ಬೆಂಡು ಟೈಮ್ ಆಯಿತು, ಆಲ್ರೆಡಿ 5 ಆಗಿತ್ತು. ಸೊ ಹಾಗಾಗಿ ಬೇಗ ಹೋಗ್ಬೇಕಂತ ಹೋದರು. ಆ್ಯಂಡ್ ಅದಾದಮೇಲೆ ನಾನು ನನ್ನ ಮಾಮೂಲಿ ರೂಟಿಂಗ್ ಬಂದೆ. ನಂದು ನೈಟ್ ಡ್ರೆಸ್ ಏನಿದೆ ಅದನ್ನು ಹಾಕ್ಕೊಂಡು. ಸೊ ಇವತ್ತಿನ ದಿನ ಒಂಥರ ಸ್ಪೆಷಲ್ ಆಯಿತು. ಆ್ಯಂಡ್ ನನಗೆ ತುಂಬ ಖುಷಿ ಕೂಡ ಆಯಿತು. ಅಂದ್ಕೊಂಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಫುಲ್ಫಿಲ್ ಆಗಿದ್ದ ದಿನ. ಸೊ ಒಂಥರ ಖುಷಿ ಇದೆ, ಖುಷಿಯಿಂದ ಇರುತ್ತೆ. ಸೊ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಲೈಕ್, ಶೇರ್, ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ
ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ವಾಯ್ಸಿಂಗ್ ಕೊಡ್ಬೇಕಾದ್ರೆ ನನ್ನ ಮಕ್ಕಳು ಕಿರಾಕಿರೆ ಅಂದರೆ ಕೀರಾಡೋದು ಸ್ವಲ್ಪ ಕೇಳಿಸುತ್ತೆ. ಸೊ ಅದಕ್ಕೆ ಸಾರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.